ನಾವು ಇವಾಗ ಅವಾಗಿಂದ ತೋರ್ಸ್ಕೊಂಡು ಬರ್ತಾ ಇದೀವಿ. ಈಗ ಅಪ್ಪೆ ಮಿಡಿಯನ್ನ ಹೇಗೆಲ್ಲ ಕಟ್ ಮಾಡಿ ತಂದು ತೊಟ್ಟನ್ನ ರಿಮೂವ್ ಮಾಡೋದನ್ನ ಈಗ ನಿಮ್ಗೆ ಸಿಂಪಲ್ ಆಗಿ ನೀವೇ ಏನಾದ್ರೂ ಮನೇಲಿ ಮಾಡ್ಕೊಳ್ಳೋದಾದ್ರೆ ಹೇಗೆಲ್ಲ ಮಾಡಬಹುದು ಅನ್ನೋದಕ್ಕೋಸ್ಕರ ನಾನು ಸಿಂಪಲ್ ಆಗಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಫಸ್ಟ್ ನೀವು ಅಪ್ಪೆ ಮಿಡಿಯನ್ನ ಈ ತರ ಕಟ್ ಮಾಡ್ಲೇಬೇಕು. ನೀವು ಅಲ್ಲಿ ಹೊಲದಲ್ಲಿ ಏನಾದ್ರೂ ಹತ್ರದಲ್ಲಿ ಕಟ್ ಮಾಡಿದ್ರೆ ಆ ಸೊನೆ ಮಿಡಿಗೆ ಬಡಿದ್ರೆ ಮಿಡಿ ಕಪ್ಪಾಗ. ಹಾಗಾಗಿ ನೋಡಿ ಈ ತರ ಕಟ್ ಮಾಡ್ಕೊಂಡ್ಬರ್ಬೇಕು. ಈ ತರ ಕಟ್ ಮಾಡಿದ್ಮೇಲೆ ಮನೆಯಲ್ಲಿ ತಂದ್ಬಿಟ್ಟು ಈ ತರ ತೊಟ್ಟನ್ನ ಸ್ವಲ್ಪ ಬಿಟ್ಟು ತೆಗಿಬೇಕು. ಹೀಗೆ ಸೊ ಇದರಲ್ಲಿ ಒಂದು ಗ್ರೀನ್ ರಸ ಇದೆ. ಆ ರಸನೇ ನಮ್ಮ ಮಿಡಿ ಬಾಳಿಕೆ ಬರೋದಕ್ಕೆ ಕಾರಣ. ಮತ್ತೆ ಅದೊಂದು ಫ್ಲೇವರ್ ಇದೆಯಲ್ಲ, ಅದನ್ನ ತಿಂದ್ರೆ ಊಟ ಆಗಿ ಅರ್ಧ ಗಂಟೆ ಆದ್ಮೇಲೆ ತೇಗ್ ಬಂದ್ರೆ ಕೂಡ ಇದರದೇ ಪರಿಮಳ. ಸೊ ನಮ್ಮ ಮಲೆನಾಡು ಭಾಗದವರಿಗೆ ಅಪ್ಪೆ ಮಿಡಿ ಊಟದ ಜೊತೆಗಿದ್ರೆ ಒಂದು ಸ್ವಲ್ಪ ಊಟ ಜಾಸ್ತಿ ಇಳಿ. ಇನ್ನು ನಗರ ಪ್ರದೇಶದಲ್ಲಿ ಏನಾದ್ರು ನಮ್ಮ ಮಲೆನಾಡು ಭಾಗದವ್ರು ಹೋಗಿ ವಾಸವಾಗಿದ್ದಾರೆ ಅಂದ್ರೆ ಅಪ್ಪೆ ಮಿಡಿ ಒಂದು ಕಚ್ಚಿದವಾಗ ಊರಿಂದೆಲ್ಲ ನೆನಪಿ ಬರುತ್ತೆ, ಟೇಸ್ಟ್ ಇಮ್ಮಡಿ ಆಗುತ್ತೆ. ಹಾಗಾಗಿ ನೀವೇನಾದ್ರೂ ನಿಮ್ಮ ಮನೇಲಿ ಮಾಡ್ಕೊಳ್ಳೋದಾದ್ರೆ ನೀವು ನಮ್ಮ ಹತ್ರ ರಾ ಮಿಡಿನ ತರಿಸ್ಕೊಂಡು ನಿಮ್ಮ ಮನೇಲಿ ನೀವು ಉಪ್ಪಿನಕಾಯಿ ಹಾಕೊಬಹುದು. ಹೇಗೆಲ್ಲ ಹಾಕ್ಬೇಕು, ಯಾಕೆಂದ್ರೆ ಬಹಳ ಸಾಂಪ್ರದಾಯಿಕ ಶೈಲಿಯಲ್ಲಿ ಈ ಉಪ್ಪಿನಕಾಯಿನ ಮಾಡಬೇಕು. ಹೈಜೀನ್ ಅನ್ನ ಮೇಂಟೈನ್ ಮಾಡಲೇಬೇಕು, ಇಲ್ಲ ಅಂದ್ರೆ ಏನಾಗುತ್ತೆ ಕೊಳ್ತೋಗುತ್ತೆ. ಯಾವುದೇ ಕೆಮಿಕಲ್ ಯೂಸ್ ಮಾಡಲ್ಲ. ಏನಪ್ಪಾ ಅಂದ್ರೆ ಈ ತರ ತೊಟ್ಟು ಬಿಟ್ಬಿಟ್ಟು ನೀವು ಕಟ್ ಮಾಡಿ ಇದನ್ನ ಒಂದು ಬಟ್ಟೆಯಲ್ಲಿ ಒರೆಸಬೇಕು. ಹೀಗೆ ಇದನ್ನ ಚೆನ್ನಾಗಿ ಒರೆಸ್ಬಿಟ್ಟು ಈ ತರ ನೀವು ಈ ಜಾಡಿಯಲ್ಲಿ ಉಪ್ಪಿನಕಾಯಿ ಜಾಡಿಯಲ್ಲಿ ನೀವು ಶೇಖರಿಸಿ ಇಟ್ರೆ ನಿಮ್ಗೆ 2 ರಿಂದ 3 ವರ್ಷ ಆದ್ರೂ ಕೆಡಲ್ಲ. ಮತ್ತೆ ಉಪ್ಪಿನಕಾಯಿ ಟೇಸ್ಟ್ ಕೂಡ ಜಾಸ್ತಿ ಆಗುವಂತ ಈ ತರ ಒರೆಸ್ಬಿಟ್ಟು ನೀರು ಟಚ್ ಮಾಡಾಗಿಲ್ಲ. ನೀರೇನಾದ್ರೂ ಟಚ್ ಮಾಡಿದ್ರೆ ಕೊಳೆಯುವಂತ ಸಾಧ್ಯತೆ ಜಾಸ್ತಿ. ಹಾಗಾಗಿ ಈ ತರ ಒರೆಸ್ಬಿಟ್ಟು ಹಾಕಿ.